ಸೊ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲಾಗೂ. ನಾನು ವ್ಲಾಗ್ ಮಾಡ್ತಿರೋದು 5-6 ಡೇಸ್ ಆದಮೇಲೆ. ಫುಲ್ಲು ಜ್ವರ ಇತ್ತು, ಹುಷಾರಿರಲಿಲ್ಲ. ಸೊ ಇವಾಗ ಬಂದಿದ್ದೀನಿ ನೋಡಿ ವ್ಲಾಗ್ ಮಾಡೋಕ್ಕೆ. ಈ ವ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ, ಯಾಕೆಂದರೆ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದು ನಾನಷ್ಟೇ. ಬಟ್ ಈ ಇಂಟ್ರೋ ಮುಗಿದ್ಮೇಲೆ ಎಲ್ಲ ಮಾಡೋದೆಲ್ಲ ನಮ್ಮ ಬ್ಯಾಡ್ಮಿಂಟನ್ ಆಡೋ ಫ್ರೆಂಡ್ಸು, ಆಮೇಲೆ ಅಪ್ಪನ ಫ್ರೆಂಡ್ಸು, ಅಂಕಲ್ಗಳು ಎಲ್ಲ ಅವರೇ ಮಾಡ್ತಾರೆ ವ್ಲಾಗ್ನ. ಈ ಸ್ಪೆಷಲ್ ವ್ಲಾಗ್ ಯಾಕೆ ಅಂತಂದರೆ 50+ ಟೂರ್ನಮೆಂಟ್ ಇದೆ ಬ್ಯಾಡ್ಮಿಂಟನ್ದು ಆಕಾಶ್ ಸ್ಪೋರ್ಟ್ಸಲ್ಲಿ. ಅದ್ರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಮತ್ತು ಅದನ್ನ ಹೆಂಗೆ ಕ್ರೈಟೀರಿಯಾ, ಯಾವ ಥರ ಸೆಲೆಕ್ಷನ್ ರೌಂಡ್ಸ್ ಎಲ್ಲ ತೋರಿಸ್ತಾರೆ. ನಂಗೆ ಮಾತಾಡೋಕ್ಕೂ ಆಗ್ತಿಲ್ಲ ಗೈಸ್ ಜಾಸ್ತಿ, ಯಾಕೆಂದರೆ ಲೈಕ್ ತುಂಬ ಥ್ರೋಟ್ ಇನ್ಫೆಕ್ಷನ್ ಇದೆ. ಸೊ ವ್ಲಾಗ್ ಬಂದಿರಲಿಲ್ಲ, ಅದಕ್ಕೋಸ್ಕರ ಒಂದು ಸಾರಿ ಹೇಳ್ತೀನಿ. ಅದು ಬಿಟ್ಟರೆ ಇವಾಗ ವ್ಲಾಗ್ ಅಲ್ಲಿ ಸ್ಟಾರ್ಟ್ ಮಾಡೋಣ ಬನ್ನಿ. ಅವರೇ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ವ್ಲಾಗ್ನೆಲ್ಲ. ಸೊ ಇವಾಗ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸ್ನೇಹಿತರೆ, ನಾವಿವತ್ತು ಉಲ್ಲಾಳ ಉಪನಗರದಲ್ಲಿರ್ತಕ್ಕಂಥ ಆಕಾಶ್ ಸ್ಪೋರ್ಟ್ಸ್ ಸೆಂಟ್ರಲ್ಲಿದ್ದೀವಿ. ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು 50 ವರ್ಷ ದಾಟಿದ ಮೇಲೆ ಅರಳು ಮರಳು ಅಂತೀವಿ. ಆದರೆ ಆ ಒಂದು ವಯೋಮಾನದ ಯುವಕರಿಗೆ ಹುಮ್ಮಸ್ಸು ತುಂಬ ಒಂದು ಉದ್ದೇಶದಿಂದ ಮತ್ತೆ ನಾವು ಅವರನ್ನು ಮರಳಿ ಅರಳಿಸಬೇಕಾದಂಥ ಸಂದರ್ಭ ಇದೆ. ಈ ಒಂದು ಬ್ಯಾಡ್ಮಿಂಟನ್ನು ಭಾಳ ಪ್ರಿಯವಾದ ಆಟ. ಹಾಗಾಗಿ ನಮ್ಮ ಅಧ್ಯಕ್ಷರಾದಂಥ ಶಿವಪುತ್ರಪ್ಪನವರು ಈ ಒಂದು ಸ್ಪೋರ್ಟ್ಸನ್ನು 50 ವರ್ಷ ಮೀರಿರೋ ಸ್ನೇಹಿತರಿಗೆ ಆಯೋಜನೆ ಮಾಡಿದ್ದಾರೆ. ತುಂಬ ಖುಷಿಯಾಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ಎಲ್ಲ ಸ್ನೇಹಿತರು ಭಾಳ ಖುಷಿಯಿಂದ ಇದ್ದಾರೆ. ಅವ್ರನ್ನೂ ಸ್ವಲ್ಪ ಈ ಒಂದು ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ಸೋಣ. ಆಕಾಶ್ ಸ್ಪೋರ್ಟ್ಸ್ ಸೆಂಟ್ರ್ ಒಳಗಡೆ ಇದ್ದೀವಿ ನಾವು ಕೋರ್ಟಲ್ಲಿ. ಈಗ ನಮ್ಮ ಸ್ನೇಹಿತರಾದಂಥ ಟಿ.ಕೆ. ಮಂಜುನಾಥ್ ಅವರು ಸ್ವಲ್ಪ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಇದು ಒಂದು ಒಳ್ಳೆ ದಿನ. ಯಾಕಂದರೆ ನಮ್ಮಂಥವರೆಲ್ಲ ವಯಸ್ಸಾಗಿರೋರಿಗೆಲ್ಲ ಒಟ್ಟೆಗೂಡಿಸಿ ಶಿವಪುತ್ರಪ್ಪ ಸರ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವಿವತ್ತು ಇಲ್ಲಿ ಏನು ವಯಸ್ಸಾಗಿದೆ ಅಂತೇಳಿದ್ದೀರಿ, ಆಟದಲ್ಲಿ ಎಲ್ಲರೂ ಯುವಕರಾಗಿ ಆಡಿ ಎಲ್ಲ ಹುಮ್ಮಸ್ಸನ್ನು ತುಂಬಬೇಕು ಮತ್ತು ಎಲ್ರಿಗೂ ಒಂದು ಮಾದರಿ ಆಗಬೇಕು ಅನ್ನೋದು ಈ ಈ ಬ್ಯಾಡ್ಮಿಂಟನ್ ಉದ್ದೇಶ. ಇದ್ರ ಮೂಲಕ ಈ ಒಂದು ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ಗೆ ಹುಮ್ಮಸ್ಸನ್ನು ತುಂಬಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತಾ, ಈಗ ನಮ್ಮ ಈ ಸ್ಪೋರ್ಟ್ಸನ್ನು ಆಯೋಜನೆ ಮಾಡಿರ್ತಕ್ಕಂಥ ಅಧ್ಯಕ್ಷರಾದಂಥ ಶಿವಪುತ್ರಪ್ಪನವರು ಮಾತಾಡಬೇಕು ಅಂತ ಕೇಳ್ತಾರೆ. ಎಲ್ಲ ಬ್ಯಾಡ್ಮಿಂಟನ್ ಪ್ರಿಯರಿಗೆ ನಮಸ್ಕಾರ. ನಾವು 2017ರಿಂದ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಇದನ್ನು 50ರಿಂದ 75 ವರ್ಷ ವಯೋಮಾನದವ್ರನ್ನೆಲ್ಲ ಸೇರಿಸ್ಬಿಟ್ಟು ಮಾಡ್ತಾ ಇದ್ದೀವಿ. ಎಷ್ಟೋ ಜನಕ್ಕೆ 30-35ಕ್ಕೆ BP ಶುಗರ್ ಎಲ್ಲ ಬರುತ್ತೆ. ಇಲ್ಲಿ ಆಡೋರಿಗೆ 90% ಯಾವ ಶುಗರ್ ಇಲ್ಲ, ಯಾವ BP ಇಲ್ಲ. 75 ವರ್ಷದಿಂದ 50 ವರ್ಷ ಹುಡುಗರುಗಳ ಜೊತೆಗೂ ಆಡ್ತಾ ಇದ್ದೀವಿ. ಇದು ನಮ್ಮ ಹೆಮ್ಮೆ. ಇದು 7ನೇ ವರ್ಷದಿಂದ ಆಡ್ತಾ ಇದ್ದೀವಿ. ಧನ್ಯವಾದ. ಎಲ್ಲರೂ ಚೆನ್ನಾಗಿ ಆಟ ಆಡಿ, ಪ್ರೀತಿಗೋಸ್ಕರ ಆಟ, ಆರೋಗ್ಯಕ್ಕೋಸ್ಕರ ಆಟ. ಥ್ಯಾಂಕ್ ಯು. ಎಲ್ಲ ಸ್ನೇಹಿತರೆ, ದಯವಿಟ್ಟು ಅವತ್ತು ಯಾರು ಗೈರು ಹಾಜರಾಗದೆ ಈ ಒಂದು ಸ್ಪೋರ್ಟ್ಸಿಗೆ ಪ್ರೋತ್ಸಾಹವನ್ನು ಕೊಟ್ಟು ಈ ಒಂದು ಆಟದಲ್ಲಿ ಎಂಜಾಯ್ಮೆಂಟ್ ಮಾಡಿ. ಥ್ಯಾಂಕ್ ಯು. ಅದರಲ್ಲಿ 12 ಜನ ಸ್ವಲ್ಪ ನನಗಿಂತ ಚೆನ್ನಾಗಿ ಆಡ್ತಾರೆ ಅನ್ನೋ ಲೆವೆಲ್ನ 12 ಜನ ರೆಡಿ ಮಾಡಿದ್ದೀವಿ. 12 ಜನ ರೆಡಿ ಮಾಡಿ ಇನ್ನು 12 ಜನನ ಸ್ವಲ್ಪ ನಾರ್ಮಲ್ ಆಗಿ ಆಡೋರು ಇದು ಮಾಡಿದ್ದೀವಿ. ಒಬ್ಬೊಬ್ಬರು ಆಟಗಾರರು ಒಂದೊಬ್ಬರನ್ನ ಚೂಸ್ ಮಾಡಬೇಕು. ಅವರಲ್ಲಿ ಇವಾಗ ಹೇಳ್ಬಿಡ್ತೀವಿ, AB ಗ್ರೂಪ್ ಮಾಡಿದ್ದೀವಿ. ಇದನ್ನು 2 ಗ್ರೂಪ್ ಮಾಡಿಬಿಟ್ಟು ಆಟಗಳನ್ನ ಆಡಿಸ್ತೀವಿ. ಸೊ ಈ ಗುಂಪಿನಲ್ಲಿ ಒಟ್ಟು 24 ಜನ ಪ್ಲೇಯರ್ಸು ಆಟ ಆಡ್ತಾ ಇದ್ದಾರೆ ಸ್ನೇಹಿತರೆ. ಈಗ ಇದನ್ನು ಯಾವ ಥರ ಮ್ಯಾಚ್ ಮಾಡಬೇಕು ಅನ್ನೋದಕ್ಕೆ ಈಗ ಚೀಟಿ ಎತ್ತುವುದರ ಮೂಲಕ ಅವರ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಆ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾ ಇದ್ದೀವಿ ಸ್ನೇಹಿತರೆ. 12 ಜನ A ಗ್ರೂಪಲ್ಲಿರೋರು ಗುರುದತ್, ರಮೇಶ್ ವಿ, ಈರಣ್ಣ, ಶ್ರೀನಿವಾಸ್ BL, ನಾಗರಾಜ್, ಸತೀಶ್ P, ಕಿಟ್ಟಣ್ಣ, ರವಿತೇಜ, ವಣ್ಣಮಣೆ, ರಮೇಶ್ R, ಮನೋಜ್ T, ವಿಶ್ವನಾಥ್. ಇವರು ದಿನೇಶ್ ಪ್ರಭು, ಗಣಪತಿ, ರಾಜು ಮೋರೆ, ಶಿವಪುತ್ರಪ್ಪ, ಶ್ರೀಕಾಂತ್, ಜಗದೀಶ್, ಸತೀಶ್ ಸರ್, ನಿರಂಜನ್, ಶ್ರೀಕಾಂತ್, ನವೀನ್, ಉದಯ್, ಭಾಸ್ಕರ್, ನಿರಂಜನ್, ಮಂಜು S. ಇವರನ್ನ ಅವರು ಸೆಲೆಕ್ಷನ್ ಮಾಡ್ಕೋಬೇಕು. ಈಗ ಚೀಟಿ ಎತ್ತೋದ್ರ ಮೂಲಕ ಅವ್ರವ್ರ ಪಾರ್ಟ್ನರ್ ಸೆಲೆಕ್ಟ್ ಮಾಡ್ತೀವಿ. ನೀವು ಸ್ಟಾರ್ಟ್. ಕಿಟ್ಟನ್ನ ಅಪೋಸಿಟಲ್ಲಿ ಇರ್ತೀರಿ ನೀವು, ಅವರು ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋಬೋದು. ಈಗ ಕುಲುಕ್ತವ್ರೆ ಯಾರಿದ್ದಾರೆ ಮೊದಲು ಹೇಳಿ. ಗುರುದತ್ಗೆ ಪಾರ್ಟ್ನರ್ ಯಾರು? ಇವ್ರು ಇದನ್ನು ಮಾಡಿ, ಇವರು ಮೇಲ್ಗಡೆಯಿಂದ ಬಂದ್ಬಿಡಿ. ಇವ್ರ ಹೆಸರು ಯಾರಿದು? ಡೈರೆಕ್ಟ್ ಮ್ಯಾಚ್ ಮಾಡೋದಲ್ಲ, ಇಲ್ಲಿ ಚೀಟಿ ಎತ್ತಿದ್ರೆ ಮ್ಯಾಚ್. ಅದೇ ಸರ್, ಯಾರು ಇಲ್ಲ, ದಿನೇಶ್ ಇಲ್ಲವಲ್ಲ ಈಗ. ಯಾರು ಬದಲಿ ಬನ್ನಿ ಸರ್, ನೀವೇ. ದಿನೇಶ್ ಬದಲಿ
ದಿನೇಶ್ ಬದಲು ನಮ್ಮ ರಾಜೇಶ್ ಟೀಮ್ನ ಮುಖ್ಯಸ್ಥರಾದಂಥ ರಾಜೇಶ್ ಅವರು ಇರ್ತವ್ರೆ. ಯುವ 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 ಒನ್ ನಂಬರ್ ನನ್ನ ಮನೆ. ಅದು ಕೊಟ್ಬಿಡಿ. ಅದು ಅವ್ರಿಗೆ ಕೊಡ್ತೀವಿ. ನೆಕ್ಸ್ಟ್ ಗಣಪತಿ ಸರ್. ಗಣಪತಿ ಅವರು ಬರಬೇಕು. ಬನ್ನಿ ಸರ್. ನಿಮ್ಮ ಪಾರ್ಟ್ನರ್ನ ನೀವು ಚೂಸ್ ಮಾಡ್ಕೊಳ್ಳಿ. ಒಂದೇ ಎತ್ತಬೇಕು. ರಮೇಶ್ ಆರ್. ರಮೇಶ್ ಆರ್. ಆಯ್ತು ಆಯ್ತು ಬಂದಿಲ್ಲ. ಓಕೆ ನೆಕ್ಸ್ಟ್ ರಾಜು ಮೋರೆ ಸರ್. ಅವರೇ ಚೀಟಿ ಎತ್ತವ್ರೆ ರಾಜು ಮೋರೆ ಅವರು. ಓಪನ್ ಮಾಡಿ. ಯಾರು ಸರ್ ಓಪನ್ ಮಾಡಿ ಸರ್. ಅವ್ರ ಮುಖ ತೋರಿಸಿ. ಮನೋಜ್ ಟಿ. ಓಕೆ ಸೆಲೆಕ್ಷನ್ ಆಯ್ತು. ನೆಕ್ಸ್ಟ್ ಶಿವಪುತ್ರಪ್ಪ ಸರ್. ಹೌದು ಅವ್ರದ್ದೇ ಎತ್ತಬೇಕು. ಅಧ್ಯಕ್ಷರು ಅವ್ರನ್ನೇ ಎತ್ತಬೇಕು. ನಮ್ಮ ಅದೃಷ್ಟದ ಅಪೇಕ್ಷೆ ಮಾಡೋಣ. ಹೇಳಿ. ನಾನು ಸತೀಶ್ ಪಿ. 500. ನೆಕ್ಸ್ಟ್ ಹಾಂ ಶ್ರೀನಾಥ್ ಕೆಂಗೇರಿ ಅವ್ರಿಲ್ಲ ಅಲ್ಲಿ. ನೀವೆತ್ತಿ ಯಾರೊಬ್ರು. ಬನ್ನಿ ಸರ್. ಸ್ಕಂದ ರಮೇಶ್. ಜಗದೀಶ್ ಅವ್ರನ್ನ ಎತ್ಬಿಡಿ. ಜಗದೀಶ್ ಅವ್ರು ಎತ್ತಲಿ. ನೀವು ಎತ್ಕೊಳ್ಳಿ. ಜಗದೀಶ್ ಅವ್ರದ್ದು. ಜಗದೀಶ್ ಅವ್ರದ್ದು. ಯಾರು ಸರ್? ನಾಗರಾಜ್. ಶ್ರೀನಾಥ್ ಕೆಂಗೇರಿ ಅವ್ರದ್ದು ಯಾರು ಎತ್ತೀರಾ? ಶ್ರೀನಾಥ್ ಕೆಂಗೇರಿ. ಶ್ರೀನಾಥ್ ಕೆಂಗೇರಿಗೆ. ರಮೇಶ್ ವಿ. ಅಲ್ಲ ಪಿ ಆರ್ ವಿ. ರಮೇಶ್ ವಿ. ಸ್ಕಂದ ರಮೇಶ್. ಇವರು ರಮೇಶ್ ಆರು. ಸತೀಶ್ ಸರ್ಗೆ. ಸತೀಶ್ ಸರ್ ಬಂದಿತ್ತು. ಕಿಟ್ಟಣ್ಣ. ಓ ಆಯ್ತಲ್ಲ. ನಾನು ಟೀಕೆ ಬರ್ತೀನಿ ನೋಡಿ ಈಗ. ಸತೀಶ್ ಸರ್ಗೆ. ನಾನು ಟೀಕೆ ಮತ್ತೆ ಅದೇ ಜೋಡಿ ಆಯ್ತು. ಆಗುತ್ತೆ ಈಗ. ಕಿಟ್ಟಣ್ಣ ಸತೀಶ್ ಸರ್. ನನಗೆ ಮಂಜುನಾಥ್ ನಂದೇ ಎತ್ತದ ಇವರು. ಆಲ್ ದ ಬೆಸ್ಟ್. ಗುರುದತ್. ಹೌದಾ? ಓಕೆ ಮಂಜಾನ ಇದೆ. ಮಂಜಾನ ಎತ್ಬಿಡ್ಲಾ? ನೆಕ್ಸ್ಟ್ ಶ್ರೀಕಾಂತ್ ಪ್ರಸಾದ್ ಆಯ್ತು. ಅಲ್ಲ ಮಂಜಾನ ಇದ್ದಾರೆ. ಮಂಜಾನ ಎತ್ಕೊಂಡ್ಬಿಡಿ. ಓಕೆ ಮದುವೆ. ಮಂಜಾನ ಅವ್ರು ಎತ್ಕೊಳ್ಳಿ ನಿಮ್ಮ ಪಾರ್ಟಿ. ನಾನೇ ಇರ್ಬೇಕು. ರವಿತೇಜ. ರವಿತೇಜ ಸೂಪರ್. ರವಿತೇಜ್ ಇದರಲ್ಲಿ ಆಡ್ತಾರೆ. ರಾಜೇಶ್ ನಗರದಲ್ಲಿ ಆಡ್ತಾರೆ. ರಾಜರಾಜೇಶ್ವರ ನಗರದಲ್ಲಿ ಇಲ್ಲಿ ಆಡಿದಾರಪ್ಪ. ಶ್ರೀಕಾಂತ್ ಪ್ರಸಾದ್. ಇವರೇ ನೀವು ಶ್ರೀಕಾಂತ್ ಪ್ರಸಾದ್ ಅವರು. ಒಂದು ವಿಶ್ವನಾಥ್. ವಿಶ್ವನಾಥ್ ಇದೆ. ಬರುತ್ತೆ ಲಾಸ್ಟ್. ನಿರಂಜನ್ ಗೆತ್ಕೊಳ್ಳಿ. ಯಾರೀಗ? ನಿರಂಜನ್. ನಿರಂಜನ್ ಅಂದ್ರೆ ಇವರೇ. ನಿರಂಜನ್ ಇನ್ನೊಬ್ರು ಯಾರಿದ್ದಾರೆ? ಉದಯ್ ಭಾಸ್ಕರ್. ನಾನು ಎತ್ತಬೇಕಲ್ಲ? ಯಾರ್ದು ಎತ್ತಬೇಕು? ನಿರಂಜನ್ದು ಹ್ಞೂ ನಾನೇ ಎತ್ತತ್ತೀನಿ. ಬಂದಿದ್ದು. ನಿಮ್ಮಿಂದ ಬರ್ತೇನೆ. ಶ್ರೀನಿವಾಸ್ ಬಿ ಎಲ್. ನಿರಂಜನ್ ಅಲ್ಲಿ ಆಡ್ತಾರೆ. ಅವರೇ? ಇಲ್ಲ ಅಯ್ಯೋ ತಪ್ಪು ನಿಮಗೆ. ಕೊನೆಯದು ಉದಯ್ ಭಾಸ್ಕರ್. ಫೋನ್ ಮಾಡಿ ಫಸ್ಟ್. ಸ್ನೇಹಿತರೆ, ಇವತ್ತು 12ನೇ ತಾರೀಕು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗೆ ಜೊತೆಗಾರನ ಸೆಲೆಕ್ಷನ್ ನಡೀತು. ಅದರಲ್ಲಿ ನನಗೆ ತುಂಬ ಸಂತೋಷವಾಗಿದ್ದು ಅಂದರೆ ನಮ್ಮ ಸ್ನೇಹಿತರು, ನಮ್ಮ ಟೀಮಿನ ಪ್ಲೇಯರು ಹಾಗೂ ನಮ್ಮನ್ನು ಯಾವಾಗಲೂ ಸೋಲಿಸ್ತಾ ಇದ್ದಂಥ ನಮ್ಮ ನಾಗರಾಜ್ ಅವರೇ ನಮಗೆ ಸಿಕ್ಕಿಬಿಟ್ರು. ಇದು ಎಷ್ಟು ಖುಷಿಯಾಗಿದೆ ಅಂದರೆ ನಮಗೆ ಕಪ್ಪು ಗೆದ್ದಷ್ಟು ಖುಷಿ ಆಗಿಬಿಟ್ಟಿದೆ. ನಾಗರಾಜ್ ಅವರೇ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಜಗದೀಶ್ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅವರ ಬೈಕೆ ಈಡೇರಿದೆ. ನಮ್ಮ ಬೈಕೇನೂ ಅದೇ ರೀತಿ ಇತ್ತು. ಏನು ಹೇಳ್ಬೋದು, ಇವಾಗ ಈ ರೋಗಿ ಹೇಳಿದ್ದು ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಥರ ನಮಗೆ ಜಗದೀಶ್ ಅವರು ಸಿಕ್ಕಿರೋದು ತುಂಬ ಖುಷಿ ಆಗ್ತಿದೆ. ಮುಂದಿನ ಟಾರ್ಗೆಟು ಏನಿದ್ರು ಉತ್ತಮವಾಗಿ ಆಡಬೇಕು, ಉತ್ತಮ ಫಲಿತಾಂಶ ತಗೊಬೇಕು, ಕಪ್ಪು ನಮ್ಮದೇ ಅಂತ ಹೇಳ್ಬಿಟ್ಟು ತೊಗೊಂಬಿಟ್ಟು ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಬಯಸ್ತಾ ಇದ್ದೀವಿ. ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ನಾವು ಮತ್ತು ಜಗದೀಶ್ ಅವರು ಬಹಳವಾಗಿ ಪ್ರಯತ್ನ ಪಡ್ತೀವಿ.
ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಈ ರೀತಿ ತಾವೆಲ್ಲರೂ ನಮ್ಮನ್ನು ಉರ್ಧಮಿಸಬೇಕಾಗಿ ಸವಿನಯ ಕಳಕಳಿಯ ಪ್ರಾರ್ಥನೆ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಸೊ ಗೈಸ್, ಈ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಮ್ಯಾಚ್ ತೋರಿಸ್ತೀವಿ, ಮತ್ತು ಟೂರ್ನಮೆಂಟ್ ಹೆಂಗೆ ಮಾಡ್ತಾರೆ, ಏನೇನು ಇರುತ್ತೆ ಅರೇಂಜ್ಮೆಂಟ್ಸು, ಏನೇನು ಫುಡ್ ಇರುತ್ತೆ, ಪ್ಲಸ್ ರೂಲ್ಸ್ ಏನು, ಪಾರ್ಟ್ನರ್ಸ್ ಯಾರ್ಯಾರು ಅಂತ ಫೇಸ್ ಟು ಫೇಸ್ ತೋರಿಸ್ತೀವಿ, ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ ಬಂದುಬಿಟ್ಟು ಈ ಬ್ಯಾಡ್ಮಿಂಟನ್ದು ನೆಕ್ಸ್ಟ್ ವ್ಲಾಗ್ ಬಂದುಬಿಟ್ಟು 12th ಬರುತ್ತೆ, ಅಂದರೆ ನೆಕ್ಸ್ಟ್ ಸಂಡೇ ಬರುತ್ತೆ. ಈ ಸಂಡೇ ಸೆಲೆಕ್ಷನ್ ಇರುತ್ತೆ, ನೆಕ್ಸ್ಟ್ ಸಂಡೇ ಮ್ಯಾಚ್ ನಡೆಯುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಡಿ, ಯಾಕೆಂದರೆ ನಿಮಗೆ ನೆಕ್ಸ್ಟ್ ವ್ಲಾಗ್ ನೋಡೋಕ್ಕೆ ಇದು ಅನುಕೂಲ ಆಗುತ್ತೆ, ಈಸಿ ಆಗುತ್ತೆ. ಸೊ ಹಾಗಂತ ಈ ವಿಡಿಯೋ ಮುಖಾಂತರ ಇಷ್ಟು ಹೇಳ್ತಾ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್ ಗೈಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್.